ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಎಲ್ಲರೂ ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ರಾಯರ ಭಕ್ತರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರ ಈ ಒಂದು ಸೇವೆಯಿಂದ ನಿಮ್ಮ ಕಷ್ಟಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಸೇವೆನ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಏನು ಹಣ ಸಮಸ್ಯೆ ಆಗಿದೆಯಾ ಅಥವಾ ಮದುವೆ ಆಗ್ತಾ ಇಲ್ವಾ, ಆರೋಗ್ಯ ಸಮಸ್ಯೆ ಇದೆಯಾ, ಯಾವುದೇ ಸಮಸ್ಯೆಗೂ ಕೂಡ ಇದೊಂದು ಸೇವೆ ಮಾಡೋದ್ರಿಂದ ನಿಮಗೆ ಪರಿಹಾರ ಸಿಗುತ್ತೆ. ನಾಳೆ ಗುರುವಾರ ಆಗಿರೋದ್ರಿಂದ ನೀವು ನಾಳೆನೇ ಬೇಕಾದರೆ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಎಲ್ಲ ಸರಿ ಆಗ್ತಾ ಇದೆ, ಹೆಣ್ಮಕ್ಳಿಗೆ ಯಾವುದೇ ರೀತಿ ಮುಟ್ಟಿನ ತೊಂದರೆ ಇಲ್ಲ ಈ ವಾರದಲ್ಲಿ ಅಂತ ಅಂದರೆ ನಾಳೆ ಗುರುವಾರದಿಂದನೇ ಶುರು ಮಾಡಿ ನೀವು ಫಲನ ಅನುಭವಿಸಿ. ಎಷ್ಟೊಂದು ಜನಕ್ಕೆ ಮಠ ಹತ್ರ ಇರೋದಿಲ್ಲ, ರಾಘವೇಂದ್ರ ಸ್ವಾಮಿ ಮಠ ಅಂಥವರು ನಮಗೆ ಬೇರೆ ಊರಿಗೆ ಹೋಗಬೇಕು ಮಠಕ್ಕೆ, ಮನೇಲೇ ಯಾವುದಾದ್ರೂ ಸೇವೆ ಮಾಡೋದಿದ್ರೆ ಹೇಳಿ ಅಂತೇಳಿ ಕಮೆಂಟ್ ಮಾಡಿರ್ತೀರಿ. ಹಾಗಾಗಿ ನಾನು ಮನೇಲೇ ಮಾಡ್ತಕ್ಕಂಥ ಈ ಸೇವೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿ ಭಕ್ತರು ಅಂತ ಅಂದರೆ ಖಂಡಿತವಾಗ್ಲೂ ನೀವು ರಾಘವೇಂದ್ರ ಸ್ವಾಮಿ ಅವ್ರದ್ದು ಒಂದು ಫೋಟೋ ಇಟ್ಕೊಂಡಿರ್ತೀರ ಅಲ್ವಾ, ಆ ಫೋಟೋ ಬೇಕೇ ಬೇಕು. ಇಲ್ಲ ಅಂತ ಅಂದರೆ ಇವತ್ತೇ ಒಂದು ಫೋಟೋನ ತಂದುಬಿಡಿ. ನಾಳೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯೆಲ್ಲ ಒರೆಸ್ಕೊಂಡು ಬಾಗಿಲೆಲ್ಲ ತೊಳ್ಕೊಂಡು ತುಳಸಿ ಗಿಡ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸ್ನಾನ ಎಲ್ಲ ಮಾಡಿ ನೀವೇನು ರೆಡಿ ಮಾಡ್ಕೊಳ್ತೀರಾ ಅದೇ ರೀತಿ ರೆಡಿ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂತ ಅಂದರೆ ನಾನು ಈಗಾಗಲೇ ಗುರುವಾರದ ಪೂಜೆ ನಾನು ಎಷ್ಟು ಸಿಂಪಲಾಗಿ ಮಾಡ್ತೀನಿ ಅಂತ ಕೂಡ ತೋರಿಸಿದ್ದೀನಿ. ನೀವು ಆ ವಿಡಿಯೋ ನೋಡಿಬೇಕಾದ್ರೆ ಅದೇ ಥರ ಮಾಡ್ಕೊಳೋದಿದ್ರು ಮಾಡ್ಕೊಳ್ಬೋದು. ರಾಯರ ಪೂಜೆಗೆ ಬೇಕಾಗಿರ್ತಕ್ಕಂಥ ತುಳಸಿ ಆಗಿರ್ಬೋದು, ಕಲ್ಸಕ್ಕರೆ ಆಗಿರ್ಬೋದು ಅಥವಾ ಗಂಧ ಆಗಿರ್ಬೋದು, ಗೋಪಿ ಚಂದನ ಆಗಿರ್ಬೋದು, ನೀವು ಇವತ್ತೇ ತಂದಿಟ್ಕೊಳ್ಳಿ. ಮನೇಲಿಲ್ಲ ಅಂತ ಅಂದರೆ ಇದ್ದರೆ ಅದೇ ಆಗುತ್ತೆ. ಹಾಗೆ ರಾಯರ ಮುಂದೆ 2 ತುಪ್ಪದ ದೀಪನೂ ಕೂಡ ರೆಡಿ ಮಾಡ್ಕೊಳ್ಳಿ. ನೀವು ಈ ಒಂದು ಸೇವೆನ ದೇವ್ರ ಮನೇಲಿ ಮಾಡೋದಕ್ಕಾಗೋದಿಲ್ಲ. ಏಕೆ ಅಂತ ಅಂದರೆ ಪ್ರದಕ್ಷಿಣೆ ಹಾಕೋದಿರುತ್ತೆ. ಹಾಗಾಗಿ ದೇವ್ರ ಮನೆ ಚಿಕ್ಕದಿರೋದ್ರಿಂದ ನೀವು ಅಲ್ಲಿ ಮಾಡೋದಕ್ಕಾಗಲ್ಲ. ಹಾಲಲ್ಲಿ ಯಾರು ಓಡಾಡದೇ ಇರ್ತಕ್ಕಂಥ ಜಾಗದಲ್ಲಿ ಒಂದು ಜಾಗನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀಟಾಗಿ ಒರೆಸ್ಕೊಂಡು ಒಂದು ಮಣೆ ಅಥವಾ ಯಾವುದಾದ್ರೂ ಸ್ಟ್ಯಾಂಡು ಫೋಟೋ ಇಡೋಕ್ಕೆ ಯಾವುದು ಅನುಕೂಲ ಆಗಿದೆ ಆ ಥರದ್ದನ್ನು ಇಟ್ಕೊಂಡು ಅಲ್ಲಿ ನೀವು ಮಾಡಬೇಕಾಗತ್ತೆ. ಮೊದಲನೇದಾಗಿ ನೆಲನ ಒರೆಸ್ಕೊಂಡು ಅಲ್ಲಿ ಒಂದು ಮಣೆ ಇಟ್ಟು ಅಥವಾ ಸ್ಟ್ಯಾಂಡ್ ಇಟ್ಟು ಅಲ್ಲಿ ರಂಗೋಲಿ ಹಾಕಿ ಅದ್ರ ಮೇಲೆ ಸ್ಟ್ಯಾಂಡ್ ಇಡಿ. ಆಮೇಲೆ ಸ್ಟ್ಯಾಂಡ್ ಮೇಲೆ ರಾಯರ ಫೋಟೋ ಇಟ್ಬಿಡಿ. ರಾಯರ ಫೋಟೋ ಇಟ್ಟು ರಾಯರಿಗೆ ತುಳಸಿ ಮುಡಿಸಿ ರಾಯರ ಮುಂದೆ 2 ತುಪ್ಪದ ದೀಪಗಳನ್ನ ಹಚ್ಚಿಡಿ. ಜೊತೆಗೆ ಒಂದು ನೈವೇದ್ಯ ಏನಾದರೂ ಮಾಡಿ. ಅಷ್ಟೇ ಸಾಕು, ಇನ್ನೇನು ಬೇಡ. ನಂತರ ನೀವು ರಾಯರ ಬಲಭಾಗದಲ್ಲಿ ಕೂತ್ಕೊಂಡು ನನಗೆ ಇಂಥ ಒಂದು ಕಷ್ಟ ಇದೆ, ಇದು ನನಗೆ ಪರಿಹಾರ ಮಾಡಿಕೊಡಿ ನೀವು ಅಂತೇಳಿ ರಾಯರ ಹತ್ರ ಭಕ್ತಿಯಿಂದ ಕೇಳ್ಕೊಳ್ಳಿ. ಭಕ್ತಿಯಿಂದ ಕೇಳಿಕೊಂಡು ಅಷ್ಟೇ ನಂಬಿಕೆಯಿಂದ ನೀವು ಈ ವ್ರತನ ಮಾಡಬೇಕು. ಇಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ದುಡ್ಡಲ್ಲ, ನಿಮ್ಮ ನಂಬಿಕೆ ಮತ್ತು ಭಕ್ತಿ. ನೀವು ಭಕ್ತಿನ ಬಂಡವಾಳ ಮಾಡಿಕೊಂಡು ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಕಷ್ಟ ನೆರವೇರುತ್ತೆ. ಯಾವುದೇ ರೀತಿ ತೊಂದರೆ ಆಗಿರ್ಬೋದು ಈ ಸೇವೆನ ಮಾಡಿ. ನಿಮ್ಮ ತಾಯಿಗೆ ಹುಷಾರಿಲ್ಲ, ಮಕ್ಕಳಿಗೆ ಹುಷಾರಿಲ್ಲ, ನಿಮಗೆ ಹುಷಾರಿಲ್ಲ ಅಥವಾ ಆರ್ಥಿಕ ಸಮಸ್ಯೆ ಏನೇ ಒಂದು ಇದ್ರೂ ಕೂಡ ನೀವು ಈ ಸೇವೆನ ಮಾಡ್ಬೋದು. ನೀವು ಅಷ್ಟನ್ನು ರೆಡಿ ಮಾಡ್ಕೊಂಡಾಗಿದ್ದ ಮೇಲೆ ರಾಯರಿಗೆ ಬಲಭಾಗದಿಂದ ನೀವು ಪ್ರದಕ್ಷಿಣೆನ ಮಾಡಬೇಕಾಗತ್ತೆ. 21 ಪ್ರದಕ್ಷಿಣೆನ ಮಾಡಬೇಕು. 21 ದಿನಗಳ ಕಾಲ ಮಾಡಬೇಕು. ಹಾಗೆ 21 ಪ್ರದಕ್ಷಿಣೆನ ಮಾಡಬೇಕು. ರಾಯರಿಗೆ ಬಲಭಾಗದಲ್ಲಿ ಮತ್ತು ಬರ್ತಾ ಹಾಗೆ ಹಿಂದ್ಗಡೆ ಎಲ್ಲಿ ನಿಮಗೆ ತುಂಬ ದೊಡ್ಡದಿದೆ ಮನೆ ಅನ್ನೋದಾದರೆ 4 ಮೂಲೆಗಳಲ್ಲೂ ಕೂಡ ನಮಸ್ಕಾರ ಮಾಡಿ. ಇಲ್ಲ ತುಂಬ ಚಿಕ್ಕದಿದೆ ಅಂತ ಅಂದರೆ ಬಲಭಾಗದಲ್ಲಿ ಮಾತ್ರ ನಮಸ್ಕಾರನ ಮಾಡ್ಕೊಳ್ಳಿ. ಪ್ರದಕ್ಷಿಣೆ ಮಾಡಬೇಕಾದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಈ ಮೂಲ ಮಂತ್ರನ ಹೇಳ್ಕೊಳ್ಳಿ. ಹೇಳಕ್ಕೆ ಬರ್ತಾ ಇಲ್ಲ ಅಂತ ಅಂದರೆ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತಲೇ ನೀವು ಪ್ರದಕ್ಷಿಣೆನ ಮಾಡ್ಬೋದು. ಈ ರೀತಿ 21 ದಿನಗಳ ಕಾಲ ನಿಮ್ಮ ಒಂದು ಸೇವೆನ ಮಾಡಿ 21 ದಿನ ಆದಮೇಲೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅನ್ನದಾನಕ್ಕೆ ನಿಮಗೆ 1 ಬ್ಯಾಗ್ ಅಕ್ಕಿ ಕೊಡ್ತೀನಿ ಅಂತ ಅಂದರೆ 1 ಬ್ಯಾಗ್ ಕೊಡೋಕ್ಕಾಗುತ್ತೆ ಅಂದರೆ 1 ಬ್ಯಾಗು ಕೊಟ್ಬಿಡಿ. ಇಲ್ಲ ನಮ್ಗೆ ಅಷ್ಟೊಂದು ಚೈತನ್ಯ ಇಲ್ಲ, ಅಷ್ಟು ಕೊಡೋಕ್ಕಾಗೋದಿಲ್ಲ ಅಂತಂದರೆ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟು ಕೊಟ್ಬಿಟ್ಟು ಇದನ್ನು ಅನ್ನದಾನಕ್ಕೆ ಸೇರಿಸಿ ಅಂತ ಅಂದರೆ ಅವರು ಅನ್ನದಾನಕ್ಕೆ ಸೇರಿಸ್ಕೊಳ್ತಾರೆ. ಈ ರೀತಿ ನಿಮ್ಮ ಸೇವೆನ ಮಾಡಿ 21 ದಿನ ಆದಮೇಲೆ ಫೋಟೋ ತೆಗೆದು ಮಾಮೂಲಿ ಎಲ್ಲಿತ್ತೋ ಅಲ್ಲೇ ಇಟ್ಟು ನಾರ್ಮಲಾಗಿ ಹೇಗೆ ಪೂಜೆ ಮಾಡ್ತೀರಾ ಹಾಗೆ ಮಾಡ್ಕೊಳ್ಳಿ. ಶ್ರದ್ಧಾ ಭಕ್ತಿಯಿಂದ ರಾಯರಿಗೆ ಈ ಸೇವೆ ಮಾಡಿ ನಿಮ್ಮ ಕಷ್ಟನ ಕಳ್ಕೊಳ್ಳಿ.
ರಾಯರೇ ನನ್ನ ಬಾಯಲ್ಲಿ ಈ ಒಂದು ಸೇವೆನ ನುಡಿಸ್ತಾ ಇದ್ದಾರೆ. ನಾನು ರಾಯರ ಮುಖ ನೋಡ್ಕೊಂಡೇ ನಾನು ಈ ಸೇವೆ ಬಗ್ಗೆ ಹೇಳ್ತಾ ಇದ್ದೀನಿ. ನನಗೆ ಹೇಳ್ತಾ ಇದ್ದರೆ ಮೈಯೆಲ್ಲ ರೋಮಾಂಚನ ಆಗ್ತಾಯಿದೆ. ಖಂಡಿತವಾಗ್ಲೂ ರಾಯರು ನಿಮಗೆ ಒಲ್ದೇ ಒಲಿತಾರೆ, ನಿಮಗೆ ನಿಮ್ಮ ಕಷ್ಟನ ಕಳೀತಾರೆ. ಯಾರ್ಯಾರಿಗೆ ಕಷ್ಟ ಇದೆಯೋ ಈ ಸೇವೆನ ಮಾಡಿ ಪರಿಹಾರ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವುದಾದ್ರೂ ವಿಷಯ ಬಿಟ್ಟೋಗಿ ನಿಮ್ಗೇನಾದರೂ ಡೌಟ್ಸ್ ಬಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಕಮೆಂಟಲ್ಲಿ. ರಾಯರನ್ನು ನಂಬಿ ಎಲ್ಲ ಒಳ್ಳೆಯದಾಗುತ್ತೆ. ಎಲ್ಲದಕ್ಕೂ ಕೂಡ ಸಮಯ ಬರಬೇಕು, ಹಾಗೆ ಕರ್ಮ ಕಳಿಬೇಕು, ಎಲ್ಲ ನಮ್ಮ ಟೈಮ್ ಬರಬೇಕು ನಾವು ಮಾಡಿರೋ ಸೇವೆಗಳು. ಆವಾಗ ನಮಗೆ ಫಲ ಕೊಡೋಕ್ಕೆ ಶುರುವಾಗುತ್ತೆ. ಯಾವ ರೀತಿ ಫಲ ಕೊಡುತ್ತೆ ಅಂತ ಅಂದರೆ ನೀವು ನಂಬೋದಕ್ಕೆ ಆಗಲ್ಲ, ಆ ರೀತಿಯಾಗಿ ನಿಮ್ಮ ಒಳ್ಳೆ ಟೈಮ್ ಶುರುವಾಗುತ್ತೆ. ಖಂಡಿತವಾಗ್ಲೂ ಒಳ್ಳೆ ಕಾರ್ಯಗಳನ್ನ ಮಾಡಿ ನಮ್ಮ ಬುತ್ತಿನಲ್ಲಿ ತುಂಬಿಟ್ಕೊಂಡಿರೋಣ. ಯಾರ್ಯಾರೆಲ್ಲ ರಾಯರ ಭಕ್ತರಿದ್ದೀರೋ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಯಾವ ಥರ ವಿಡಿಯೋಸ್ ಬೇಕು ಅಂತಲೂ ಕೂಡ ತಿಳಿಸಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.